ಓಂಕಾರವನ್ನು ನಾವು ಎಷ್ಟೋ ಸಲ ಕೇಳಿರ್ತೀವಿ. ಆದರೆ ಓಂಕಾರದ ಮಹತ್ವ ಏನು ಮತ್ತು ಇದರ ಉಪಯೋಗಗಳೇನು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಓಂಕಾರವನ್ನು ಎರಡು ರೀತಿಯಾಗಿ ನಾವು ಮಾಡ್ಬೋದು. ಏನು ಅಂದರೆ, ಒಂದು ಕೇಳುವುದು, ಇನ್ನೊಂದು ಉಚ್ಚರಿಸುವುದು. ಸೊ ಇವತ್ತು ನಾವು ಈ ಓಂಕಾರದ ಮಹತ್ವವನ್ನು ತಿಳಿತಾ ಮುಂದಕ್ಕೆ ಸಾಗೋಣ. ಓಂಕಾರ ಉಚ್ಚಾರಣೆ ಹೇಗೆ ಮಾಡಬೇಕು? ಕೇಳುವುದಂತೂ ನಾವು ಆಡಿಯೋ ವಿಡಿಯೋ ಹಾಕ್ಕೊಂಡು ಕೇಳ್ತಾನೆ ಇರ್ತೀವಿ ಸತತವಾಗಿ 108, 1008 ಅಂತ. ಆದರೆ ನಿಜವಾಗಿ ಪವರ್ಫುಲ್ ಆಗಿರುವುದು ನಾವು ಸ್ವತಃ ಉಚ್ಚಾರಣೆ ಮಾಡೋದರಲ್ಲಿರುತ್ತೆ ಫ್ರೆಂಡ್ಸ್. ಋಷಿಗಳು ಮತ್ತು ನಮ್ಮ ಸೈಂಟಿಸ್ಟು ಇವತ್ತಿಗೂ ಈ ವಿಷಯದ ಮೇಲೆ ಚರ್ಚೆ ಮಾಡಿದ್ದಾರೆ. ಹಾಗೆ ಕಂಡು ಬಂದದ್ದು ಏನಂದರೆ, ಓಂಕಾರ ಸೃಷ್ಟಿಯ ಮೂಲದಿಂದ ಬಂದಿರುವ ಒಂದು ಧ್ವನಿ, ಒಂದು ಶಬ್ದವಾಗಿದ್ದು ಇದರ ಶಕ್ತಿ ಅವತ್ತಿಂದ ಇದೆ. ಯಾವತ್ತಿಂದ ಸೃಷ್ಟಿಯಾಗಿದೆಯೋ ಮೂಲದಿಂದ ಇದೆ. ಹಾಗೆಯೇ ಭಕ್ತಿ ಮಾರ್ಗದಲ್ಲಿ ನಡೆಯುವವರಿಗೆ ಓಂಕಾರ ಒಂದು ತುಂಬ ಮಹತ್ತರವಾದ ಸ್ಥಾನ ಇದೆ ಅವರ ಜೀವನದಲ್ಲಿ. ಭಕ್ತಿ ಮಾರ್ಗದಲ್ಲಿ ಓಂಕಾರವೇ ಮೊದಲು ಅಂತಲೂ ಹೇಳ್ಬೋದು. ನೀವು ಯಾವುದೇ ಒಂದು ನಾಮಸ್ಮರಣೆ ಮಾಡಲಿ, ಅದು ಸಿಖ್ಖರದೇ ಆಗಿರಲಿ, ಹಿಂದೂಗಳದೇ ಆಗಿರಲಿ, ಅದರ ಮುಂದೆ ಓಂ ಅಂತ ಹಾಕ್ತಾರೆ. ಪ್ರಣವ, ಅದನ್ನು ಪ್ರಣವ ಅಂದ್ರೇ ಮೊದಲು. ಸೊ ಇದರ ಬೆಲೆ ಏನು, ಇದರ ಮಹತ್ವ ಏನು, ಇದರ ಅರ್ಥ ಏನು ಅಂತ ಇವತ್ತು ತಿಳಿಯೋಕ್ಕೆ ಮುಂದಕ್ಕೆ ನೋಡೋಣ. ಏನು ಅಂತ, ಓಂ ಅನ್ನೋದು ಹೇಗೆ ಉಚ್ಚಾರಣೆ ಮಾಡುವುದು, ಓಂ ಅಂದರೆ ಏನು ಮೊದಲು ನೋಡೋಣ. ಓಂ ಅಂತ ಒಂದು ಆಕಾರ ನೀವು ನೋಡಿರ್ಬೋದು, ಈಗ ಚಿತ್ರದಲ್ಲಿ ಕಾಣ್ತಿರುವಂತೆ. ಆದರೆ ಇದು ಯಾವುದೇ ವರ್ಣಮಾಲೆಯಲ್ಲಿ ಇಲ್ವಲ್ಲ. ಇದು ಆ್ಯಕ್ಚುಲಿ 3 ಶಬ್ದಗಳ ಸಂಧಿಯಾಗಿದ್ದು ಆ, ಉ, ಮ. ಸೊ ಈ ಆ, ಉ, ಮವನ್ನು ಮೊದಲು ಆವನ್ನು ದೀರ್ಘವಾಗಿ ಹೇಳಿದರೆ ಒಂದು ಥರದ ಓಂಕಾರ, ಉ ಅನ್ನು ದೀರ್ಘವಾಗಿ ಹೇಳಿದರೆ ಮತ್ತೊಂದು ಥರದ ಓಂಕಾರ, ಮತ್ತು ಮಾವನ್ನು ದೀರ್ಘವಾಗಿ ಹೇಳಿದರೆ ಇನ್ನೊಂದು ಥರದ ಇದು ಓಂಕಾರ. ಎಲ್ಲವನ್ನು ಸೇರಿಸಿ ಬೇಗ 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 ಹೇಳಿ ಜಪದಲ್ಲಿ ಬೇಗ ಬೇಗ ಹೇಳ್ತಾರೆ. ಅದರ ಶಕ್ತಿನೂ ಇದೆ, ಆದರೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುತ್ತೆ. ಜಪ ಮಾಡುವಾಗ ಎಳೆದು, ಅಂದರೆ ಅದರ ದೀರ್ಘವಾಗಿ ಅದನ್ನು ಎಳೆದು ಹೇಳುವ ಹಾಗಿಲ್ಲ. ಅದಕ್ಕೆ ಬೇಕಾಗಿರುವ ಸಮಯ ಸ್ವಲ್ಪ ಕಡಿಮೆ. ಸೊ ಬೇಗ ಮಾಡ್ತಾರೆ. ಓಂಕಾರವನ್ನು ಮಾಲೆ ತಿರುಗಿಸ್ತಾ ಹೇಳುವಾಗ ಅಷ್ಟು ದೀರ್ಘವಾಗಿ ಬೆಳೆಸುವುದಿಲ್ಲ. ಯಾಕೆಂದರೆ ಅದರ ಪ್ರಭಾವ ಈ ಮಾಲೆಯಿಂದ ಸಾಧ್ಯವಿಲ್ಲ. ಹಾಗಾದರೆ ಹೇಗೆ ಇದನ್ನು ಉಚ್ಚರಿಸುವುದು ಅಂತ ನೋಡೋಣ. ಓಂ ಅನ್ನುವ ಈ ಓಂಕಾರದ ಶಕ್ತಿಯನ್ನು ತಿಳಿಬೇಕು ಅಂತಂದರೆ, ಮೊದಲಿಗೆ ಇದನ್ನು ಸರಿಯಾಗಿ ಉಚ್ಚರಿಸುತ್ತಾ ಸರಿಯಾದ ಸಮಯದಲ್ಲಿ, ಹಾಗೆಯೇ ಸರಿಯಾದ ರೀತಿಯಲ್ಲಿ. ಸಮಯ ಅಂದರೆ ಯಾವ ಸಮಯ? ಓಂಕಾರವನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಆಹಾರ ಸೇವನೆ ಇಲ್ಲದ ಸಮಯದಲ್ಲಿ, ಹೊಟ್ಟೆ ಖಾಲಿ ಇದ್ದರೆ ತುಂಬ ಚೆನ್ನಾಗಿ ಇದನ್ನು ಉಚ್ಚಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದು ಹೇಗೆ ಅನ್ನೋದು ನಾನು ಇನ್ನು ಮುಂದೆ ಹೇಳ್ತೇನೆ. ಸೊ ವಿಡಿಯೋದ ಅಂತ್ಯವರೆಗೂ ನೋಡಬೇಕು, ತುಂಬ ಸೀಕ್ರೆಟ್ಸ್ ಇದೆ ಇದರಲ್ಲಿ. ಹಾಗೆಯೇ ಈಗ ಧ್ಯಾನ ಮಾಡುವವರು ಓಂಕಾರ ಮಾಡಬಹುದಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗಲೂ ಓಂಕಾರ ಮಾಡಿದ ಮೇಲೆ ಧ್ಯಾನ ಮಾಡಿದರೆ ಶೂನ್ಯ ಸ್ಥಿತಿಗೆ ಹೋಗಲು ತುಂಬ ಅನುಕೂಲ ಆಗುತ್ತೆ. ತುಂಬ ಬೇಗನೆ ನೀವು ವಿಚಾರಹೀನ ಸ್ಥಿತಿಗೆ ಹೋಗ್ತೀರ, ಅಂದರೆ ಝೀರೋ ಥಾಟ್ಸ್ ಹೋಗಲಿಕ್ಕೆ ತುಂಬ ಅನುಕೂಲ ಮಾಡುತ್ತೆ. ಓಂಕಾರ ಮಾಡೋದ್ರಿಂದ ಈ ನಮ್ಮ ಶರೀರದಲ್ಲಿ ನಾಡಿ ಶುದ್ಧಿ ಆಗುತ್ತೆ. ಶರೀರದಲ್ಲಿ ನಾಡಿ ಶುದ್ಧಿ ಆದರೆ ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಕಾಸ್ಮಿಕ್ ಎನರ್ಜಿ ಅನ್ನು ನಮ್ಮ ಒಳಗಡೆ ತಗೊಂಡಾಗ ನಾಡಿ ಶುದ್ಧಿ ಇದ್ದ ಕಾರಣ ಶೀಘ್ರ ಪ್ರವಾಹ ಆಗುತ್ತೆ. ಹಾಗೂ ತುಂಬ ಸುಲಭ ರೀತಿಯಲ್ಲಿ ವಿಶ್ವ ಪ್ರಾಣಶಕ್ತಿ ನಮ್ಮಲ್ಲಿ ಹರಿಯಲು ಸುಲಭವಾಗುತ್ತೆ. ತುಂಬ ಬೇಗ ನಾವು ಥಾಟ್ಲೆಸ್ ಸ್ಟೇಟ್, ಅಂದರೆ ಶೂನ್ಯ ಸ್ಥಿತಿಗೆ ಹೋಗಲು ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾವು ಹೇಳ್ತೀವಿ ಧ್ಯಾನ ಸರಿಗಾಗ್ತಾ ಇಲ್ಲ, ಎಷ್ಟೊಂದು ಯೋಚನೆಗಳು ಬರ್ತಾನೆ ಇರುತ್ತೆ ಮಧ್ಯ ಮಧ್ಯದಲ್ಲಿ, ಮತ್ತೆ ನಮ್ಮ ಧ್ಯಾನ ಮತ್ತೆ ನಾವು ಧ್ಯಾನದಿಂದ ಹೊರಗೆ ಬರ್ತೇವೆ ಅಂತ. ಸೊ ಓಂಕಾರ ಮಾಡೋದ್ರಿಂದ ಧ್ಯಾನ ಸುಲಭ ಆಗುತ್ತೆ. ಹಾಗೆಯೇ ಓಂಕಾರ ಮಾಡ್ತಾ ಇದ್ದರೆ ನಾಡಿ ಶುದ್ಧಿಯ ಜೊತೆಗೆ ನಮ್ಮ ವಾಕ್ ಶುದ್ಧಿಯೂ ಆಗುತ್ತೆ ಫ್ರೆಂಡ್ಸ್. ಓಂಕಾರವನ್ನು ಸಾಮಾನ್ಯವಾಗಿ ಭಕ್ತಿ ಮಾರ್ಗದಲ್ಲಿದ್ದಾಗ ನಾವೆಲ್ಲರೂ ಮಾಡಿರಬಹುದು. ಧ್ಯಾನ ಮಾರ್ಗಕ್ಕೆ ಬರೋ ಮುಂಚೆ ನಾವೆಲ್ಲ ಭಕ್ತಿ ಮಾರ್ಗದಿಂದನೇ ಬಂದವರು. 108 ಸರ್ತಿ ನಾವು ಇದನ್ನು ಜಪ ಮಾಡ್ತೇವೆ, ಓಂಕಾರವನ್ನು, ಜಪಮಾಲೆ ಅಲ್ಲದೆ ಸಹ. ಸೊ ಇದನ್ನು ಹೇಗೆ ಮಾಡೋದು? ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ತೇನೆ, ಯಾಕೆಂದರೆ ಹೇಳಿದರೆ ಅದು ಅರ್ಥ ಆಗಲ್ಲ.
ಸೊ ಬ್ಯೂಟಿಫುಲ್ ಆಗಿ 2 ವಿಧ ಇದೆ, ಒಂದು ಫಾಸ್ಟಾಗಿ ಹೇಳೋದು, ಒಂದು ಸ್ಲೋ ಆಗಿ. ಜಪಮಾಲೆ ಇದ್ದರೆ ಓಂ 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 ಅಂತ ಹೇಳ್ತೀವಿ. ಅದೇ ನಾವು ಧ್ಯಾನಕ್ಕೆ ಬೇಕಾಗಿ ಮತ್ತು ನಾಡಿ ಶುದ್ಧಿಗಾಗಿ ನಾವು ಓಂಕಾರ ಜಪ ಮಾಡಿದರೆ ಅದಕ್ಕೆ ಒಂದು ವಿಧಾನ ಇದೆ, ಒಂದು ಪದ್ಧತಿ ಇದೆ. ಒಂದು ಸರಿಯಾದ ಆಸನದಲ್ಲಿ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಬೇಕು. ನಮ್ಮ ಬೆನ್ನನ್ನು ನೇರವಾಗಿಟ್ಕೊಂಡು, ಬ್ಯಾಕ್ ಬೋನ್ ಬೆನ್ನು ಹುರಿಯನ್ನು ನೇರವಾಗಿಟ್ಕೊಂಡು, ಕತ್ತನ್ನು ಸ್ವಲ್ಪ ನೇರವಾಗಿಟ್ಕೊಂಡು ನಾವು ಕೂತ್ಕೊಳ್ಬೇಕು. ನೀರು ಕುಡಿದು ಕೂತ್ಕೊಳ್ಬೇಕು. ಹಾಗೆ ಖಾಲಿ ಹೊಟ್ಟೆ ಇರಬೇಕು. ಇದರಲ್ಲಿ ಸರಿ ತಪ್ಪು ಅಂತ ಇಲ್ಲ. ಇದರಲ್ಲಿ ಪ್ರಯೋಗ ಮಾಡ್ತಾ ಹೋಗಿ ನಿಮ್ಮ ಶರೀರಕ್ಕೆ ಹಿತ ಅನ್ನಿಸುವ ರೀತಿಯಲ್ಲೇ ಮಾಡಬೇಕು. ಯಾಕೆಂದರೆ ಇದು ಉಸಿರಿಗೆ ಸಂಬಂಧಪಟ್ಟದ್ದು. ಕೆಲವೊಬ್ಬರಿಗೆ ಉಸಿರಿನ ಮೇಲೆ ಹಿಡಿತ ಇರಲ್ಲ, ಯಾಕೆಂದರೆ ಪ್ರಾಣಾಯಾಮ ಸಾಮಾನ್ಯವಾಗಿ ಯಾರೂ ಮಾಡ್ತಾ ಇಲ್ಲ. ಹೀಗಾಗಿ ಸರಿಯಾಗಿ ಉಸಿರಾಡುವುದೇ ಒಂದು ಕಷ್ಟಕರವಾದ ಸಂಗತಿ. ಆದ್ದರಿಂದ ನಾನು ಓಂ ಹೇಳುವಾಗ ಅನ್ನು ಉದ್ದಕ್ಕೆ ಎಳೀರಿ ಅಂತಂದರೆ ಅದನ್ನು ದೀರ್ಘಕಾಲಕ್ಕೆ ಎಳೆದು ಹೇಳಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗಂತ ಉಸಿರು ಕಟ್ಟುವ ಹಾಗೇನೋ ನಾವು ಮಾಡೋ ಹಾಗಿಲ್ಲ. ಸೊ ನಿಮ್ಮ ಶರೀರಕ್ಕೆ ಅನುಕೂಲವಾಗಿ ಮೊದಲಿಗೆ ಮಾಡುವಾಗ ನಿಮ್ಮ ಟೆಂಪ್ರೇಚರ್ಗೆ, ನಿಮ್ಮ ಬಾಡಿ ಕೆಪಾಸಿಟಿ ಪ್ರಕಾರ ಇದನ್ನು ಮಾಡಬೇಕು. ಇದು ಹೇಗೆ ಮಾಡೋದು ಅಂತ ಈಗ ನಾನು ಒಂದೊಂದಾಗಿ ಹೇಳ್ತೇನೆ, ನೋಡೋಣ. ಅ ಅ ಉ ಮ ಇದು ಸೇರಿದರೆ ಓಂ ಆಗ್ತಾ ಇದೆ. ಮೊದಲಿಗೆ ಹೇಳುವಾಗ ನಾವು ಬರೀ ಓ ಮ ಅಷ್ಟು ಹೇಳಿದ್ರೂ ಬರುತ್ತೆ. ಸೊ ಮಕ್ಕಳಿಗೆ ಹೇಳ್ಕೊಡುವಾಗಲೂ ನೀವು ಓ ಮ ಅಷ್ಟನ್ನು ಹೇಳ್ಬೋದು. ಮಾತ್ರೆ 2 ಸಮಾನವಾಗಿರಬೇಕು. 3 ಮಾತ್ರೆಯಲ್ಲಿ ಓ ಹೇಳಿದರೆ ಮನು 3 ಮಾತ್ರೆ, ಅಂದರೆ ಸಮಯ ಈಕ್ವಲ್ ಆಗಿರಬೇಕು. ಓ ಓ ಎಷ್ಟು ಹೊತ್ತು ಓ ಹೇಳಿದ್ನೋ ಅಷ್ಟೇ ಹೊತ್ತು ಮ ಹೇಳಬೇಕು. ಇದು ಮಕ್ಕಳಿಗೆ ತುಂಬ ಸುಲಭ. ಹಾಗೆ ಮೊದಲಿಗೆ ಹೇಳುವಾಗ ಪ್ರಾಕ್ಟೀಸ್ ಮಾಡುವವರೆಗೂ ಇದು ಸುಲಭ ಆಗುತ್ತೆ. ಹಾಗೆ ಮಾಡೋದ್ರಿಂದ ಇದು ನಮ್ಮ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಓಮನ್ನು ನಾವು ಸರಿಯಾದ ಪದ್ಧತಿಯಲ್ಲಿ ಹೇಳುವುದಂದರೆ ಅದು ನಮ್ಮ ಹೊಕ್ಕಳಿಂದ ಶುರುವಾಗುತ್ತೆ. ಹೊಕ್ಕಳಿಂದ ಎದೆ ಭಾಗಕ್ಕೆ ಮತ್ತು ಕಂಠಕ್ಕೆ. ಸೊ ಓ ಅಂತ ಹೇಳುವಾಗ ಅದು ಸಾಧ್ಯ ಆಗಲ್ಲ. ಈಗ ಆ ಉ ಮವನ್ನು ನಾವು ಹೇಳಿದರೆ ಹೊಕ್ಕಳಿಂದ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ನಮ್ಮಲ್ಲಿ ಶರೀರದಲ್ಲಿರುವ ಎಲ್ಲ 6 ಚಕ್ರ, 7 ಚಕ್ರ ಅಂತ ಹೇಳ್ತೀವಿ. ಆದರೆ 7ನೇದು ಸಹಸ್ರಾರ ಚಕ್ರ ಅಲ್ಲ. ಶರೀರದಲ್ಲಿರುವುದು ಚಕ್ರ, ಅದು ಸಹಸ್ರಾರ ಒಂದು ಸ್ಥಿತಿ. 7ನೇ ಚಕ್ರಕ್ಕೆ ಹೋಗುವುದು ಅಂದರೆ ನಾವು ಒಂದು ಸ್ಥಿತಿಗೆ ಹೋಗುವುದು ಅಂತ ಅರ್ಥ. ಸೊ ಈಗ ನಮ್ಮ ಶರೀರದಲ್ಲಿರುವ 6 ಚಕ್ರಗಳನ್ನು 2 ಭಾಗವಾಗಿ ಗ್ರೂಪ್ ಮಾಡೋಣ. ಸೊ ಕೆಳಗಿನ 2 ಭಾಗಕ್ಕೆ ಅಂದರೆ ಮೂಲಾಧಾರ ಮತ್ತು ಸ್ವಾಧಿಷ್ಠಾನಕ್ಕೆ ಸೇರಿಸಿ ನಾವು ಅ ಅಂತ ಹೇಳೋಣ. ಸೊ ಅಲ್ಲಿಂದ ನಮಗೆ ಸೌಂಡ್ ಬರಬೇಕು. ಅ ಹೇಳುವಾಗ ಆ ಪ್ರಕಂಪನ ಏನಿದೆಯೋ ಅಲ್ಲಿ ನಮಗೆ ಅನುಭವಕ್ಕೆ ಬರಬೇಕು. ನನಗೆ ಬರ್ತಾ ಇಲ್ಲ ಅಂತ ಅನಿಸಿದರೆ ಪ್ರಯತ್ನ ಮಾಡಬೇಕು. ಆ ವಿಚಾರವನ್ನು ಅಲ್ಲಿಗೆ ತೊಗೊಂಡು ಹೋಗಬೇಕು, ಗಮನವನ್ನು, ಅವೇರ್ನೆಸ್ಸನ್ನು ಅಲ್ಲಿಗೆ ತೊಗೊಂಡು ಹೋಗಬೇಕು. ಸೊ ಅಲ್ಲಿ ಮಾಡೋದ್ರಿಂದ ಯಾವ ಭಾಗದಲ್ಲಿ ನನ್ನ ಅವೇರ್ನೆಸ್, ನನ್ನ ಗಮನ ಹೋಗ್ತಾ ಇದೆಯೋ ಆ ಚಕ್ರಸ್ ಜೊತೆಗೆ ಅಲ್ಲಿರುವ ಅವಯವಗಳಿಗೆ ಇರುವ ತೊಂದರೆಗಳು ಎಲ್ಲ ನಿವಾರಣೆ ಆಗುತ್ತೆ. ಅಂದರೆ ಅಲ್ಲಿರುವ ರೋಗ ನಿವಾರಣೆ ಆಗುತ್ತೆ. ಸೊ ನಾನು ಸೊ ಈ ಬರೀ ಅನ್ನುವುದನ್ನು ಒಂದು 10 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು. ಆ ಥರ ಮಾಡೋದ್ರಿಂದ ನನ್ನ ಗಮನ ನನ್ನ ಹೊಕ್ಕಳ ಮೇಲೆ 1-2 ಇಂಚು ಅಷ್ಟಕ್ಕೆ ಇರುತ್ತೆ. ಇದು ಹೇಳಬೇಕು ಅಂದರೆ ಕಣ್ಣು ಮುಚ್ಕೊಂಡಿರಬೇಕು. ಹಾಗೆ ಅದಕ್ಕೂ ಮುಂಚೆ ನಾವು ಒಂದು ದೀರ್ಘ ಉಸಿರು, ಯಾಕಂದರೆ ಇದೆಲ್ಲ ಗಾಳಿ ತುಂಬಿಕೊಳ್ಬೇಕು. ಆ ಗಾಳಿಯನ್ನು ನಾನು ಹೊರಗೆ ಬಿಡ್ತಾ ಇದ್ದೇನೆ. ಸೊ ಓಂಕಾರ ಹೇಳುವ ಮುಂಚೆ ಸರಿಯಾದ ಆಸನದಲ್ಲಿ ಕೂತ್ಕೊಂಡು ದೀರ್ಘವಾದ ಉಸಿರು ಎಳ್ಕೊಳ್ಬೇಕು. ಲಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಪುಪ್ಪಸಗಳಲ್ಲಿರುವ ಆಕ್ಸಿಜನ್ ಬ್ಯಾಗ್ಸ್ ಏನಿದೆಯೋ ಅದೆಲ್ಲ ಓಪನ್ ಆಗುತ್ತೆ. ನಾವು ಆ ಥರದ
ಉಸಿರಾಟ ಮಾಡದ ಕಾರಣ ನಮಗೆ ಅನಾರೋಗ್ಯಗಳು, ತೊಂದರೆಗಳು ಬರ್ತಾ ಇದೆ. ಚಕ್ರಸ್ ಎಲ್ಲ ಪ್ರಾಪರಾಗಿ ಆಕ್ಟಿವೇಟ್ ಆಗದೆ ಇರುವುದು, ಅದು ಸರಿಯಾದ ಪ್ರಮಾಣದಲ್ಲಿ ತಿರುಗದೆ ಇರುವುದು, ಎಲ್ಲದಕ್ಕೂ ಕಾರಣ ನನ್ನಲ್ಲಿ ಪ್ರಾಣಶಕ್ತಿಯ ಕೊರತೆ. ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಸರಿಯಾದ ಉಸಿರಾಡಿದ್ರಿಂದ ಆ ಆಕ್ಸಿಜನ್ ಜೊತೆಲಿ ಬರುವುದೇ ನಮಗೆ ಪ್ರಾಣಶಕ್ತಿ. ಆಕ್ಸಿಜನ್ ಪ್ರಾಣ ಅಲ್ಲ ಫ್ರೆಂಡ್ಸ್, ಅದ್ರ ಜೊತೆಲಿ ಒಂದು ಶಕ್ತಿಯು ಬರುತ್ತೆ, ಅದು ನಮಗೆ ಈ ಒಂದು ಎನರ್ಜಿಯನ್ನು ನಮಗೆ ಕೊಡುತ್ತೆ. ಸೊ ಈಗ ಮತ್ತೆ ಇನ್ನೊಂದು ಸರ್ತಿ ನಾನು ತೋರಿಸ್ತೇನೆ ಹೇಗೆ ಅಂತ ಹೇಳೋದು. ಸೊ ಫಸ್ಟ್ ಬ್ರೀದ್ ಇನ್ ಮಾಡೋಣ. ದೊಡ್ಡ ದೊಡ್ಡ ಉಸಿರು ಮಾಡಿ ಇಲ್ಲಿ ನೋವಾಗೋ ಥರ ಬೇಡ, ಶಬ್ದ ಮಾಡಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡಿ ಎಲ್ಲರಿಗೂ ತೋರಿಸುವಂಥದ್ದು ಬೇಡ. ಸೊ ಸಮಾಧಾನವಾಗಿ ಎಷ್ಟು ಸಾಧ್ಯ ಅಷ್ಟು ಡೀಪ್. ಈಗ ಹೊಟ್ಟೆಯಲ್ಲಿ ತುಂಬಿದೆ, ಎದೆಯಲ್ಲಿ ತುಂಬಿದೆ. ಈಗ ಹೊರಗೆ ಬಿಡುವಾಗ ಬರೀ ಹೇಳ್ತಾ ಇದ್ದೇನೆ. ಸೊ ಬರೀ ಮೂಲಾಧಾರ ಮತ್ತು ಸ್ವಾಧಿಷ್ಠಾನಕ್ಕೆ ಕಣ್ಣು ಮುಚ್ಕೊಂಡು ಗಮನವೆಲ್ಲ ನನ್ನ ಹೊಕ್ಕಳು ಮತ್ತು ಹೊಟ್ಟೆ ಹತ್ರ. ಮತ್ತೆ ಬ್ರೀದ್ ಇನ್. ಚೆನ್ನಾಗಿ ಬ್ರೀದ್ ಮಾಡಿದ್ರೇ ಹೇಳಲಿಕ್ಕೆ ಸಾಧ್ಯ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ನೂ ದೀರ್ಘವಾಗಿ ಹೇಳಲಿಕ್ಕೆ ಅಭ್ಯಾಸ ಆಗುತ್ತೆ. ಹೀಗೆ ಮಾಡೋದ್ರಿಂದ ಹೊಟ್ಟೆ ಭಾಗದಲ್ಲಿರುವ ಎಲ್ಲ ಜೀರ್ಣಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಜನನಾಂಗಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ತೊಂದರೆ, ಇನ್ಫರ್ಟಿಲಿಟಿ ಆಗಿರಲಿ, ಎಲ್ಲ ಥರದ ತೊಂದರೆ, ಮಕ್ಕಳಾಗ್ತಾ ಇಲ್ಲ, ಶುಕ್ರಾಣುಗಳು ಕಡಿಮೆ ಇದೆ, ಎಲ್ಲದಕ್ಕೂ ಇದು ಸಹಾಯ ಮಾಡುತ್ತೆ. ಜೊತೆಗೆ ಹೊಟ್ಟೆಯ ಭಾಗ ಆಗಿದ್ದರಿಂದ ಇಲ್ಲಿ ಪ್ಯಾನ್ಕ್ರಿಯಾಸ್ಗೆ, ಕಿಡ್ನೀಸ್ಗೆ ಎಲ್ಲದಕ್ಕೂ ಸಹಾಯ ಆಗುತ್ತೆ. ಯಾವ ರೀತಿ ಅಂದರೆ ನಮಗೆ ಡಯಾಬಿಟೀಸ್, ಈಗ ಸರ್ವೇಸಾಮಾನ್ಯ ಡಯಾಬಿಟೀಸ್ ಹೆಚ್ಚಾಗಿರೋದ್ರಿಂದ ಈ ಅಕಾರ ಮತ್ತು ಈ ಪೂರ್ತಿ ಓಂಕಾರನೂ ಮಾಡಲೇಬೇಕು. ಅಕಾರ ಮಾಡೋದ್ರಿಂದ, ಹೆಚ್ಚು ಸಮಯ ಮಾಡೋದ್ರಿಂದ ನಮಗೆ ಡಯಾಬಿಟೀಸಿಂದ 4-6 ತಿಂಗಳಲ್ಲಿ ಕಂಪ್ಲೀಟ್ಲಿ ನಿಮ್ಮ ಕಂಟ್ರೋಲಿಗೆ ಬಂದುಬಿಡುತ್ತೆ. ಹಾಗೆಯೇ ಜೀರ್ಣಶಕ್ತಿನೂ ನಮಗೆ ಜಾಸ್ತಿ ಆಗುತ್ತೆ. 10 ನಿಮಿಷಗಳ ಕಾಲ ಮಾಡೋದು. ಇನ್ನು ಮುಂದೆ ನೋಡೋಣ. ನೀವು ಹೇಳ್ಬೋದು ಇದು 10 ನಿಮಿಷ ಮಾಡಿ, ಊನು 10 ನಿಮಿಷ, 10 ನಿಮಿಷ, ಮತ್ತು ಔಮ ಸೇರಿಸಿ ಓಮ್ನು 10 ನಿಮಿಷ, ಅಂದರೆ 10 10 10 ಇದೊಂದು 10 40 ನಿಮಿಷ. ಧ್ಯಾನನೇ ಗಂಟೆಗಟ್ಟಲೆ ಮಾಡೋಕ್ಕೆ ಹೇಳ್ತಾ ಇದ್ದೀರಾ, ಮತ್ತು ಇದೊಂದು ಓಂಕಾರನೂ ಒಂದು 40 ನಿಮಿಷ ಹೇಳಿದರೆ ಖಂಡಿತವಾಗ್ಲೂ ಇದನ್ನು ಮಾಡಿ ನೀವು ಧ್ಯಾನ ಮಾಡಿ ನೋಡಿ, ಎಷ್ಟು ಒಳ್ಳೆಯ ಅನುಭವ ಬರುತ್ತೆ. ಹಾಗೆಯೇ ನಾವು ಎಷ್ಟು ರೋಗಗಳಿಂದ ಮುಕ್ತರಾಗ್ತೇವೆ, ಮತ್ತು ಹೊಸ ಹೊಸ ವಿಚಾರಗಳು ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ. ಸೊ ಅನುಭವದಿಂದನೇ ನಿಮಗೆ ಗೊತ್ತಾಗುತ್ತೆ. ಸೊ ಮುಂದೆ ನೋಡೋಣ. ಹಾಗಂತ ಇದನ್ನು ಮಾಡಿ ಅದನ್ನು ಬಿಡಬೇಡಿ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು. ಸ್ವಲ್ಪ ದಿನ ನೀವು ಎರಡನ್ನೂ ಪ್ರಾಕ್ಟೀಸ್ ಮಾಡಿ ನೋಡಿ, ಆಮೇಲೆ ನಿಮಗೆ ಓಂಕಾರ ಬೇಕಾಗಲ್ಲ, ಧ್ಯಾನ ಚೆನ್ನಾಗಾಗುತ್ತೆ. ಈಗ ನಾವು ಆಯಿತು, ಊಗೆ ಹೋಗೋಣ. ಅಂತಂದರೆ ನಮಗೆ ಹೊಕ್ಕಳಿಂದ ಮೇಲೆ, ಅದರ ಮೇಲಿಂದ, ಸೊ ಮಣಿಪುರದಿಂದ ಅನಾಹದವರೆಗೆ ಇಲ್ಲಿ ಇರುವ ಎಲ್ಲ ಅವಯವಗಳು, ಅಂದರೆ ಒಂದು ಸ್ವಲ್ಪ ನಮ್ಮ ಚೆಸ್ಟ್ ರೀಜನ್ನು ಬರುತ್ತೆ ಇದರಲ್ಲಿ. ಸೊ ಪುಪ್ಪುಸುಗಳು ಬರುತ್ತೆ, ಕಾಫ್, ಹಾರ್ಟು ಬರುತ್ತೆ. ಸೊ ಹಾರ್ಟ್ ಆ್ಯಂಡ್ ಲಂಗ್ಸ್ ರೀಜನ್ ಮತ್ತು ಹೊಟ್ಟೆಯ ಭಾಗ. ಸೊ ಜೀರ್ಣ ಆಗೋದು, ಬ್ರೀದಿಂಗಿಗೆ ಪ್ರಾಬ್ಲಮ್ ಇದ್ದವರು, ಕಾಫ್ ಕೋಲ್ಡ್ ತುಂಬ ಆಗುತ್ತೆ ಅನ್ನೋರು, ಅಲರ್ಜಿ ಅಂತ ಹೇಳುವವರು, ಹಾಗೆಯೇ ಹಾರ್ಟ್ ಇಶ್ಯೂ, ಯಾರಿಗಾದರೂ ಸ್ಟಂಟ್ ಹಾಕಿದ್ದಾರೆ ನಾನು ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಯಾರಿಗೆ ಬ್ಲಾಕೇಜಸ್ ಇದೆ, ಸ್ಟಂಟ್ ಹಾಕಲು ಹೇಳಿದ್ದಾರೆ ಡಾಕ್ಟರ್ ಅಂದರೆ ಇದನ್ನು ಮಾಡಿ ನೀವು ತಪ್ಪಿಸಬಹುದು. ನನ್ನ ತಂದೆ ಮಾಡಿದ್ದಾರೆ, ಸೊ ಸಾಕ್ಷಿಗಳಿವೆ. ಅವ್ರಿಗೆ ಸ್ಟಂಟ್ ಅಂತ ಹೇಳಿದರೆ ಡಾಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡು 1 ಮಂತು ಅವರು ಓಂಕಾರ ಪ್ರಾಕ್ಟೀಸ್ ಮಾಡಿ ಪ್ರಾಣಾಯಾಮ ಮಾಡಿ ಇವಾಗಲೇ 5-6 ವರ್ಷ ಆಯಿತು. ಅವ್ರಿಗೆ ಯಾವ ರೀತಿ ತೊಂದರೆ ಆಗಿಲ್ಲ, ಸ್ಟಂಟು ಹಾಕ್ಸ್ಕೊಂಡಿಲ್ಲ. ಸೊ ಈಗ ನೋಡೋಣ ಹೇಗೆ ಮಾಡೋದಂತ. ಮಾಡುವಾಗ ಆಯಿತು. ಅಂತಂದರೆ ನಮ್ಮ ಮಣಿಪುರ ಮತ್ತು ಅನಾಹದಕ್ಕೆ, ಆ ಜಾಗದಲ್ಲಿ ನಮ್ಮ ಗಮನ ಹೋಗಬೇಕು. ನನ್ನ ಉಸಿರು ಹೊಕ್ಕಳಿಂದ ಈಗ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ಸೊ ಊ ಹೀಗೆ ಹೇಳೋದ್ರಿಂದ ನಿಮಗೆ ಆ ವೈಬ್ರೇಷನ್ನೇ ಗೊತ್ತಾಗುತ್ತೆ. ಇದು ಹೇಳುವಾಗ ಹಲ್ಲಿಗೆ ಹಲ್ಲು ತಾಕಬಾರ್ದು ಮೈ ಡಿಯರ್ ಫ್ರೆಂಡ್ಸ್. ಬಾಯನ್ನು ದೊಡ್ಡದಾಗಿ ತೆಗಿಬಾರ್ದು, ಹಾಗೆಯೇ ತುಂಬ ಜೋರಾಗಿ ಕೂಗಬಾರ್ದು, ಪಕ್ಕದ ಮನೆಯವರೆಲ್ಲ ಓಡಿ ಬರೋ ಹಾಗೆ, ಇಲ್ಲ ಮನೆಯವರೆಲ್ಲ ಓಡಿ ಬರೋ ಹಾಗೆ. ಎಷ್ಟು ಈಗ ನಿಮಗೆ ಕೇಳಿಸ್ಬೇಕು ಅಂತ ನಾನು ಒಂದು ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ನನ್ನ
ಶಬ್ದ ನನ್ನ ಕಿವಿಗೆ ಕೇಳಿದರೆ ಸಾಕು. ಬಿಕಾಸ್ ಅದು ಇಂಟರ್ನಲ್ ಪ್ರಾಸೆಸ್ ಆಗ್ತಾ ಇದೆ. ಗಟ್ಟಿಯಾಗಿ ಕೂಗೋದು ಬೇಕಾಗಿಲ್ಲ. ಮನಸ್ಸು ಇಲ್ಲಿರಬೇಕು, ಅಲ್ಲಿ ಬೇರೆ ನಾಯ್ಸ್ ಕಡೆಗೆ ಹೋಗಬಾರ್ದು. ಧ್ಯಾನದ ಥರನೇ ಇದು ಸಹ. ಎಲ್ಲೋ ಟಿ ವಿ ನಡೀತಾ ಇದೆ, ಯಾರೋ ಮಾತಾಡ್ತಾ ಇದ್ದಾರೆ, ಅವಾಗ ನಾನು ಕೂತ್ಕೊಂಡು ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಾಡೋ ಹಾಗಿಲ್ಲ. ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಿಮ್ಮ ಉಸಿರಿನ ಮೇಲೆ ಇರಬೇಕು. ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಬಾರ್ದು. ಟಿ ವಿ ಆಗಲಿ, ಪಕ್ಕದಲ್ಲಿ ಯಾರಾದರೂ ಮಾತಾಡೋದಾಗಲಿ ಮಾಡ್ತಾ ಇರಬಾರ್ದು. ಸೊ ಇದರಿಂದ ನಮ್ಮ ಲಂಗ್ಸ್ ಕ್ಲಿಯರ್ ಆಗುತ್ತೆ. ಕಾಫ್, ಕೋಲ್ಡ್, ಅಲರ್ಜಿ, ಹಾರ್ಟ್ಗೆ ಸಂಬಂಧಪಟ್ಟದ್ದು ಎಲ್ಲವೂ ಸರಿ ಹೋಗುತ್ತೆ ಫ್ರೆಂಡ್ಸ್. ಮುಂದೆ ನೋಡೋಣ. ಈ ಥರ ಮಾಡ್ತಾ ನಾವು ಆ ಆಯಿತು, ಊ ಆಯಿತು. ಈಗ ಏನು ಮಾಡೋಣ? ಈಗ ಬಂದು ನಾವು ಮಕಾರಕ್ಕೆ ಹೋಗೋಣ. ಯಾವಾಗ ನಮ್ಮ ಲಂಗ್ಸ್ ಎಲ್ಲ ಕ್ಲೀನ್ ಆಗುತ್ತೆ, ಹೊಟ್ಟೆ ಭಾಗ ಎಲ್ಲ ಕ್ಲೀನ್ ಆಯಿತು ಅಂದರೆ ನೋಡಿ, ಈ ಒಂದು ಭಾಗ ಅಂದರೆ ಚೆಸ್ಟ್ ರೀಜನ್, ಬ್ರೀದಿಂಗ್ ಮತ್ತು ಹಾರ್ಟ್, ಇದು ನಮಗೆ ಹೆಲ್ದಿ ಆಗಿಬಿಟ್ರೆ ಲಂಗ್ಸಿಂದ ಹಾರ್ಟ್ ಎನರ್ಜಿಗೆ ಸಹಾಯ ಮಾಡುತ್ತೆ. ಹಾರ್ಟ್ ಸ್ವಸ್ಥವಾಗಿತ್ತು ಅಂದರೆ ನನ್ನ ಲಿವರ್ ಸ್ವಸ್ಥವಾಗಿರುತ್ತೆ. ಎಲ್ಲ ಕನೆಕ್ಟೆಡ್ ಇದೆ. ಲಿವರ್ ಸ್ವಸ್ಥವಾಗಿದ್ದರೆ ಖಂಡಿತವಾಗ್ಲೂ ನನ್ನ ಪ್ಯಾನ್ಕ್ರಿಯಾಸ್ ಅಂದರೆ ಡಯಾಬಿಟೀಸ್ಗೆ ಸಂಬಂಧಪಟ್ಟ ಏನಿದೆಯೋ ಅದು, ಅಲ್ಲಿಂದ ಮತ್ತೆ ಕಿಡ್ನಿಗೆ ಹೋಗುತ್ತೆ. ಈ ಥರ ಎಲ್ಲ ಒಂದೊಂದು ರಿಲೇಟೆಡ್ ಆಗಿರುತ್ತೆ. ಸೊ ಎಲ್ಲರಿಗಿಂತ ಮುಖ್ಯವಾದದ್ದು ನಮ್ಮ ಲಂಗ್ಸ್ ಅಂದರೆ ನಮ್ಮ ಪುಪ್ಪುಸುಗಳು. ಹೀಗಾಗಿ ಪ್ರಾಣಾಯಾಮ ತುಂಬ ಮುಖ್ಯ ಮಾಡಿ ಫ್ರೆಂಡ್ಸ್. ಸುಮ್ಮನೆ ಋಷಿಮುನಿಗಳು ಯಾವಾಗ ನೋಡಿದ್ರು ಪ್ರಾಣಾಯಾಮ, ಓಂಕಾರ ಸುಮ್ಮನೆ ಹೇಳಿಲ್ಲ. ಅವರು ಯಾವ ಸಾಧನೆ ಮಾಡಿದ್ರು ಮೊದಲು ಪ್ರಾಣಾಯಾಮಗಳು ಮಾಡ್ತಾಯಿದ್ರು. ಇವತ್ತಿಗೂ ಸಾಧನೆ ಮಾಡುವಾಗ ಫಸ್ಟ್ ಮೂಗು ಮುಚ್ಕೊಂಡು ಪ್ರಾಣಾಯಾಮ ಮಾಡ್ತಾರೆ. ಯಾಕೆ ಅಂದರೆ ಉಸಿರಾಟ, ಈ ಪ್ರಾಣಶಕ್ತಿ ಇದು ಮುಖ್ಯ. ಇದು ಸರಿಯಾಗಿದ್ದರೇ ಬೇರೆ ಎಲ್ಲ ಸಾಧನೆಗಳು ಸಿದ್ಧಿಯಾಗುತ್ತೆ. ಅದು ಧ್ಯಾನನೇ ಯಾಕಾಗಿರಬಾರ್ದು. ಸಾಮಾನ್ಯವಾಗಿ ಧ್ಯಾನಕ್ಕೆ ಬಂದಮೇಲೆ ನಾವು ಯಾವ ಮಂತ್ರ ಹೇಳೋ ಹಾಗಿಲ್ಲ, ಇದು ಜಪ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಅದನ್ನು ಅಪಾರ್ಥ ಮಾಡ್ಕೊಳ್ತಾ ಇದ್ದೀವಿ. ಧ್ಯಾನದ ಸ್ಥಿತಿಯಲ್ಲಿದ್ದಾಗ ನಾವು ಯಾವ ಮಂತ್ರ ಜಪ ಮಾಡೋ ಹಾಗಿಲ್ಲ, ಯಾವ ಗುರು ಸ್ಮರಣೆ ಮತ್ತು ದೇವರ ಸ್ಮರಣೆ ಮಾಡೋ ಹಾಗಿಲ್ಲ. ಆದರೆ ಧ್ಯಾನಕ್ಕೆ ಮುಂಚಿತವಾಗಿ ಅದಕ್ಕೆ ತಯಾರಿಯಾಗಿ ನಾವು ಮಾಡಬೇಕಾದ್ದೆಲ್ಲ ಮಾಡ್ಬೋದು. ಈ ಶರೀರವನ್ನು ಸಹ ನಿಮಗೆ ರಿಲ್ಯಾಕ್ಸ್ ದ ಬಾಡಿ ಅಂತ ಹೇಳ್ತಾರೆ. ರಿಲ್ಯಾಕ್ಸ್ ಆಗಿಲ್ಲ, ನಾನು ತುಂಬ ಟೆನ್ಷನಲ್ಲಿದ್ದೀನಿ ಅಂದರೆ ಬಾಡಿ ರಿಲ್ಯಾಕ್ಸ್ ಮಾಡಬೇಕು. ವಾರ್ಮಪ್ ಇರುತ್ತಲ್ವ, ಸ್ವಲ್ಪ ಸ್ವಲ್ಪ ವಾರ್ಮಪ್ ಮಾಡಬೇಕು. ಕತ್ತು ಹೀಗೆ ಮಾಡ್ಕೊಂಡು ನೋಡಿ, ಇದೆಲ್ಲ ಮಾಡಿ ನೋಡಿ. ಕತ್ತ ಆಡಿಸ್ಬೇಕು, ಭುಜ ಆಡಿಸ್ಬೇಕು. ಯಾವ ಥರದ ಬಿಗಿತಾ ಇರಬಾರ್ದು. ಎರಡು ಕೈಗಳನ್ನು ಹೀಗೆ ಮಾಡಿ ಆಮೇಲೆ ಕೂತ್ಕೊಂಡು ಒಂದೆರಡು ಪ್ರಾಣಾಯಾಮ ಮಾಡಿ ಆಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ನೋಡಿ ಹೇಗೆ ಧ್ಯಾನ ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಬಾಡಿ ರಿಲ್ಯಾಕ್ಸ್ ಆದ್ರೇ ಧ್ಯಾನ ಮಾಡಲು ಸಾಧ್ಯ. ಬಾಡಿ ಈಸ್ ದ ಡೋರ್ ವೇ. ಇದು ಸ್ವಚ್ಛವಾಗಿ, ಇದು ಓಪನ್ ಆಗಿ, ಕಂಪ್ಲೀಟ್ ಓಪನ್ ಆದ್ರೇ ನಾವು ಮುಂದೆ ಹೋಗ್ಲಿಕ್ಕೆ ಸರಿನಾ? ಇಲ್ಲ ಒಂಚೂರು ಡೋರ್ ಓಪನ್ ಮಾಡಿದರೆ ನುಸುಳ್ಕೊಂಡು ಹೋಗ್ತೀನಿ ಅಂದರೆ ಕಂಫರ್ಟೇಬಲ್ ಅಲ್ಲ. ಹೋಗ್ತೀರಾ, ಆಗುತ್ತೆ, ಧ್ಯಾನ ಆಗುತ್ತೆ, ಕಂಫರ್ಟೇಬಲ್ ಆಗಲ್ಲ. ಯಾವುದನ್ನು ನಾನು ಅನುಭವಿಸಬೇಕು, ಯಾವುದನ್ನು ನಾನು ಕಾಣಬೇಕಂತ ಇದನ್ನು ಅದು ಸಾಧ್ಯ ಆಗಲ್ಲ. ಸೊ ಇದನ್ನು ನೀವು ಪ್ರಯತ್ನ ಮಾಡಿ ನೋಡಿ. ಅ ಆಯಿತು, ಊ ಆಯಿತು, ಮಗೆ ಬರೋಣ. ಮ ಎಂದರೆ ವಿಶುದ್ಧಿ ಮತ್ತು ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಉಸಿರು ಹೀಗೆ ಹೋಗಿ ಮೂಗಿಂದ ನೋಡಿ, ಮೂಗಿ ಇಲ್ಲಿಂದ ಉಸಿರು ಬರಬೇಕು ಅಂದರೆ ಇಲ್ಲಿ ತನಕ ಹೋಗಲೇಬೇಕು. ಈ ಉಸಿರು ಇಲ್ಲಿಂದ ಹೋಗಿ ಇದ್ರ ಪಾತ್ ಹೀಗಿದೆ. ಸೊ ನಮ್ಮ ಮೂಗಿನ ತುದಿಯಿಂದ ಉಸಿರು ಹೋಗ್ತಾ ಇದ್ದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಇದು ಮಾಡೋದ್ರಿಂದ ನಮ್ಮ ವಾಕ್ಶುದ್ಧಿ ಆಗುತ್ತೆ. ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಆಜ್ಞಾಚಕ್ರಕ್ಕೆ ಶಕ್ತಿ ಬಂತು ಅಂದರೆ ಫ್ರೆಂಡ್ಸ್, ನಿಮಗೆ ಧ್ಯಾನದಲ್ಲಿ ಸಿಕ್ಸ್ತ್ ಸೆನ್ಸ್ ಬರುತ್ತೆ, ಇಂಟ್ಯೂಷನ್ ಬರುತ್ತೆ. ಹಾಗೆಯೇ ನಮ್ಮ ಇದು ಶಕ್ತಿ ಆಯಿತು ಅಂದರೆ ನಮ್ಮ ಜೀವನವೇ ನಮ್ಮ ಕಂಟ್ರೋಲ್ದಲ್ಲಿ. ಯಾಕೆಂದರೆ ಎಂಥ ಮಹತ್ತರವಾದ ಜ್ಞಾನ ಬರುತ್ತೆ ಅಂದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಆಗ ನೀವು ಕೇಳ್ಬೋದು, ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಅಡ್ಡಿ ಮಾಡ್ತಾ ಇರೋದು ಕರ್ಮಗಳಲ್ವ? ಹಾಗಾದರೆ ಕರ್ಮ ಸಿದ್ಧಾಂತ ಇಲ್ಲಿ ಕೆಲಸ ಮಾಡಲ್ವಾ ಅಂತ. ಕರ್ಮ ಸಿದ್ಧಾಂತ ಕೆಲಸ ಮಾಡುತ್ತೆ. ಆದರೆ ಪ್ರಾಣಾಯಾಮ ಮಾಡೋದ್ರಿಂದ, ಈ ಸಾಧನೆ ಮಾಡೋದ್ರಿಂದ ಕರ್ಮ ವಿಮೋಚನ ಆಗುತ್ತೆ. ಅಷ್ಟು ಈಸಿ. ಎಸ್, ಸುಲಭೋಪಾಯ ಇದು. ಹೀಗಾಗಿ ಪ್ರಾಣಾಯಾಮಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಮುಂದೆ ಬರೋಣ. ಜೀವನ ಅದ್ಭುತವಾಗಲು ನಾವು ಓಂಕಾರ ಮಾಡಲೇಬೇಕು. ಓಂಕಾರದಲ್ಲಿ ನಮಗೆ ಈಗ ಆ ಆಯಿತು, ಊ ಆಯಿತು. ಈಗ ಮಗೆ ಬರೋಣ. ಅಷ್ಟೇ ಬರೀ 10 ನಿಮಿಷ ಮಕಾರನೇ ಮಾಡಬೇಕು. ಮೊದಲಾಗಿ ಸಣ್ಣದಾಗಿ ಹೋಗುತ್ತೆ. ಅದರ ದೀರ್ಘವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪರವಾಗಿಲ್ಲ, ಎಷ್ಟಾಗುತ್ತೆ ಅಷ್ಟೇ ಮಾಡೋಣ. ಆದರೆ ಕೂತ್ಕೊಳ್ಳುವ ವಿಧಾನ ಸರಿ ಇದ್ದರೆ ಸರಿಯಾಗಿ ಬರುತ್ತೆ. ಅ ಮತ್ತು ಊ ಪ್ರಾಕ್ಟೀಸ್ ಆಗಿದ ತಕ್ಷಣ ತುಂಬ ಸುಲಭ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಮತ್ತೆ ಉಸಿರನ್ನು ಒಳಗೆ ತಗೊಳ್ಳೋಣ. ಇನ್ನೂ ಎಷ್ಟೊತ್ತಾದರೂ ಹೋಗ್ಬೋದು. ಸೊ ತುಂಬ ಹೊತ್ತು ಹೋಗುತ್ತೆ. ಮಕಾರ ಮಾತ್ರ ಈಸಿಯಾಗಿ ಮಾಡ್ಬೋದು. ಹಲ್ಲುಗಳು ಟಚ್ ಆಗದಿರೋ ಹಾಗೆ ಗಮನಿಸ್ಕೊಳ್ಳಿ.
ಆ ವೈಬ್ರೇಷನ್ ನಿಮಗೆ ಮೂಗಿನ ತುದಿವರೆಗೆ ಫೀಲ್ ಆಗಬೇಕು, ಅನುಭವಕ್ಕೆ ಬರಬೇಕು. ಸೊ 10 ನಿಮಿಷ 10 ನಿಮಿಷ 10 ನಿಮಿಷ ಮಕಾರ ಮಾಡಿ ಆಮೇಲೆ ಎಲ್ಲ ಸೇರಿಸಿ ಹೀಗೆ ಅದು ಒಂದು 10 ನಿಮಿಷ ಆಗಬೇಕು. ನಿಮಗೆ ಧ್ವನಿ ಕ್ಲಿಯರ್ ಆಗಲಿ ಅಂತ ನಾನು ಬಾಯಿ ಅಷ್ಟು ದೊಡ್ಡದಾಗಿ ತೆಗಿತಾ ಇದ್ದೀನಿ. ಬಾಯಿ ದೊಡ್ಡದಾಗಿ ತೆಗಿಲಿಕ್ಕೆ ಅವಶ್ಯಕತೆ ಇಲ್ಲ. ಫೀಲ್ ಆಗಬೇಕು ಇಲ್ಲಿಂದ. ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಎಲ್ಲ ನಾಡಿಗಳು ಓಪನ್ ಆಗಿಬಿಡುತ್ತೆ, ನಾಡಿಗಳು ಶುದ್ಧಿ ಆಗುತ್ತೆ. ಆಗ ಧ್ಯಾನ ತುಂಬ ಚೆನ್ನಾಗಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇದನ್ನು ಮಾಡೋದ್ರಿಂದ ಎಲ್ಲ ನಾಡಿ ಶುದ್ಧಿ ಆಗಿದ ತಕ್ಷಣ ಬ್ರಹ್ಮರಂಧ್ರದಿಂದ ಯಾವಾಗ ಆ ಶಕ್ತಿ, ವಿಶ್ವಪ್ರಾಣ ಶಕ್ತಿ ನಮ್ಮಲ್ಲಿ ಬರುತ್ತೋ, ಪಾಸಿಟಿವ್ ಎನರ್ಜಿ ಬರುತ್ತೋ, ತುಂಬ ಎನರ್ಜೆಟಿಕ್ ಆಗಿ ಅದನ್ನು ನಾವು ಸ್ವೀಕಾರ ಮಾಡಲು ಈ ಶರೀರವನ್ನು ರೆಡಿ ಮಾಡಿದ ಹಾಗೆ, ಈ ಪಾತ್ರೆಯನ್ನು ಸ್ವಚ್ಛಗೊಳಿಸಿದಂತೆ. ಸೊ ಭಕ್ತಿ ಮಾರ್ಗದಲ್ಲಿದ್ದವ್ರು ಮಾತ್ರ ಓಂಕಾರ ಮಾಡಬೇಕು, ಧ್ಯಾನ ಮಾರ್ಗಿಗಳು ಮಾಡಬಾರ್ದು ಅಂತ ಇಲ್ಲ. ಅಷ್ಟೇ ಅಲ್ಲ, ಯಾರು ಭಕ್ತಿ ಮಾರ್ಗದಲ್ಲಿ ಇಲ್ಲ ಅವರು ಸಹ ಓಂಕಾರ ಮಾಡಿ ಇದರ ಫಲವನ್ನು ಅನುಭವಿಸಬಹುದು. ಸೊ ಓಂಕಾರದ ಉಪಯೋಗಗಳು ಹೀಗಿದೆ. ಇದು ನನ್ನ ಅನುಭವದಿಂದ ಬಂದಿರೋದು. ನಾನು ತುಂಬ ಕ್ಲಾಸಸ್ ಮಾಡಿದ್ದೇನೆ, ಎಷ್ಟೋ ರೆಕಾರ್ಡ್ಸ್ ಇದೆ, ಎಷ್ಟೋ ಕೇಸಸ್ ಇದರಿಂದ ಸರಿ ಹೋಗಿದೆ. ಫಿಸಿಕಲ್, ಮೆಂಟಲ್ ಎಲ್ಲ ಥರದ ತೊಂದರೆಗಳಿಗೂ ಓಂಕಾರ ಜಪ ತುಂಬ, ಓಂಕಾರ ಧ್ವನಿಯ ಶಕ್ತಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಓಂಕಾರ ಹೇಗೆ ಮಾಡೋದನ್ನು ನೋಡಿದ್ದೀವಿ. ಓಂಕಾರದ ಉಪಯೋಗಗಳು ಅಂದರೆ ಅದರ ಮಹತ್ವ ಅಂತೂ ಗೊತ್ತಾಯಿತು. ಅದರಿಂದ ಏನೇನು ಲಾಭಗಳು ಬರುತ್ತೆ ಅಂತ ನೋಡೋಣ. ಮೊದಲಿಗೆ ನಾವು ಹೇಳಿದ ಹಾಗೆ ಮೊದಲಿಂದ ಮಾಡಿದರೆ ಒಳಗಡೆ ಇರುವ ಅಂಗಗಳು ಶುದ್ಧ ಆಗುತ್ತೆ, ಅದಕ್ಕೆ ಶಕ್ತಿ ಬರುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ನಮ್ಮ ಫೇಸಲ್ಲಿ ಒಂದು ಗ್ಲೋ ಬರುತ್ತೆ. ಸ್ಕಿನ್ಗೆಲ್ಲ ಒಂಥರ ಸ್ಕಿನ್ ತೊಂದರೆಗಳು ತುಂಬ ಜನಗಳಿಗಿರುತ್ತೆ. ಸೊ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಅದು ಸಾಲ್ವ್ ಆಗುತ್ತೆ. ಕೂದಲಿಗೆ ಒಳ್ಳೆಯದು, ಒಳ್ಳೆ ಕೂದಲು ಚೆನ್ನಾಗಿ ಬರುತ್ತೆ, ಹೊಟ್ಟು ಹೋಗುತ್ತೆ. ಹಾಗೆಯೇ ಕಣ್ಣಿನ ದೃಷ್ಟಿ ಸಹ ಇದನ್ನು ಸರಿ ಮಾಡ್ಕೊಳ್ಬಹುದು ಓಂಕಾರ ಪ್ರಾಕ್ಟೀಸ್ ಮಾಡೋದ್ರಿಂದ. ಹಾಗೆಯೇ ಶುಗರ್ಗೆ ಅಂದರೆ ಡಯಾಬಿಟೀಸ್ ಇದ್ದರೆ, ಹಾಗೆಯೇ ಕೀಲು ನೋವು ಅಂದರೆ ಮಂಡಿ ನೋವುಗಳಿದ್ದರೆ ಅದಕ್ಕೂ ಸಹ ಓಂಕಾರ ತುಂಬ ಲಾಭದಾಯಕ. ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ಇದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಊಟಕ್ಕಿಂತ ಒಂದು 15-20 ನಿಮಿಷ ಮುಂಚೆ ನೀವು ಮಾಡಿದರೆ ಆಯಿತು. ಬೆಳಗ್ಗೆ ಮಾಡಿದರೆ ತುಂಬ ಒಳ್ಳೆಯದು, ಸಂಜೆ ಆದರೂ ಪರವಾಗಿಲ್ಲ. ಆಫೀಸಿಂದ ಬಂದು ಮುಖ ತೊಳ್ಕೊಂಡು ನೀರು ಕುಡಿದು ಕೂತ್ಕೊಂಡು ನೀವು ಇದನ್ನು ಪ್ರಯೋಗ ಮಾಡಬಹುದು. ಇದು ಮಾಡೋದ್ರಿಂದ ಶರೀರದ ರೋಗ ಮಾತ್ರ ಅಲ್ಲ, ಮನೆಯಲ್ಲಿ ಸಹ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗ್ಬಿಡುತ್ತೆ. ಈ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಒಬ್ಬರು ಮಾಡ್ತಾ ಇದ್ರೂ ಸಹ ಮನೆಯಲ್ಲಿದ್ದವರು ಎಲ್ಲ ಮಿಕ್ಕವರಿಗೂ ಇದರ ಲಾಭ ಸಿಕ್ಕುತ್ತೆ. ಸೊ ನೀವು ಮನೇಲಿ ಮಾಡಿದರೆ ಓದೋ ಮಕ್ಕಳಿರ್ತಾರೆ, ಆಫೀಸ್ಗೆ ಹೋಗೋರು ಗಂಡ ಆಗಲಿ ಹೆಂಡತಿ ಆಗಲಿ ಯಾರಾದರೂ ಇರ್ತಾರೆ, ಅವ್ರಿಗೂ ಎಲ್ಲ ಥರದ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ವಾಸ್ತು ದೋಷಗಳು ಸಹ ಇದರಿಂದ, ಯಾಕೆಂದರೆ ವೈಬ್ರೇಷನ್ ಇದು ನಾವು ಮಾಡ್ತಾ ಇರೋದೆಲ್ಲ ವೈಬ್ರೇಷನಿಂದ ಎಷ್ಟೊಂದು ಲಾಭಗಳಿದೆ ಅನ್ನೋದು ನಾವು ಒಂದು ವಿಡಿಯೋದಲ್ಲಿ 2 ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಗೊತ್ತಿರುವ 4 ಮಾತುಗಳು ಹೇಳಿದ್ದೇನೆ. ಇದರಿಂದ ಇನ್ನೂ ಎಷ್ಟೆಷ್ಟು ಲಾಭ ಇದೆ ಅಂತ ನೀವು ತಿಳ್ಕೊಂಡು ನನಗೆ ಇನ್ನೂ ತಿಳಿಸಿ. ಇದರಲ್ಲಿ ಕಮೆಂಟ್ ನೋಡಿ, ಇನ್ನೂ ಸ್ವಲ್ಪ ಜನ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಅದು ಅನುಕೂಲ ಆಗುತ್ತೆ. ಸೊ ನಿಮಗೆ ಇದು ಇಷ್ಟ ಆಗಿರಬಹುದು ಅಂತ ನಾನು ಭಾವಿಸ್ತಾ, ಓಂಕಾರದ ಮಹತ್ವಗಳು ತಿಳಿದು ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ವಿಷಯದಿಂದ ಮುಂದಕ್ಕೆ ಬರ್ತೇನೆ. ನೀವೆಲ್ಲರೂ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆಲಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.